ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ನಿಮ್ಮೆಲ್ರಿಗೂ ನೆನಪಿರ್ಬೋದು, ಸುಮಾರು ವರ್ಷಗಳ ಹಿಂದೆ ಈ ವೋಡಾಫೋನ್ ಒಂದು ಟ್ಯಾಗ್ಲೈನ್ ಏನೋ ಬರ್ತಾ ಇತ್ತು, ಅಡ್ವರ್ಟೈಸ್ಮೆಂಟು, ಒನ್ ಐಡಿಯಾ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ. ಓಕೆ, ಅದೇ ರೀತಿ ಒಂದು ಸಣ್ಣ ತಪ್ಪು, ಒಬ್ಬರ ತಪ್ಪು ಇನ್ನೊಬ್ಬರ ಜೀವನವನ್ನು ಬದಲಾಯಿಸ್ಬೋದು. ಅದಕ್ಕೆ ನಾನು ಒಂದು ನಡೆದ ನೈಜ ಸತ್ಯ ಘಟನೆ ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ಅಮೆರಿಕದಲ್ಲಿ ಒಂದು ಪ್ರಾವಿನ್ಸ್, ಒಂದು ಕಡೆ ಶಾಲೆಯಲ್ಲಿ ಒಂದು ಕ್ಲಾಸಲ್ಲಿ 30 ಜನ ಮಕ್ಕಳಿರ್ತಾರೆ. ಈ 30 ಜನ ಮಕ್ಕಳು 5ನೇ ಕ್ಲಾಸು 6ನೇ ಕ್ಲಾಸು ಕಲಿತಾ ಇರ್ತಾರೆ. ಅದರಲ್ಲಿ ಒಬ್ಬ ಹುಡುಗ, ಅವನ ಹೆಸರು ಜಾನ್ ಅಂತ, ಮಿಸ್ಟರ್ ಜಾನ್. ನೋಡೋಕ್ಕೆ ದಷ್ಟಪುಷ್ಟವಾಗಿ ಗುಂಡಾಗಿ ಚೆನ್ನಾಗಿರ್ತಾನೆ. ಯಾವಾಗಲೂ ನಗುಮುಖ, ಯಾರು ಏನೇ ಅಂದರೂ ಅವನ ತಲೆಗೆ ಹಚ್ಕೊಳ್ಳಲ್ಲ, ನಕ್ಕೊಂಡಿರ್ತಾನೆ. ಅದೇ ರೀತಿ ಕ್ಲಾಸ್ ರೂಮಲ್ಲಿ ಕೂಡ ಗಲಾಟೆ ಮಾಡಲ್ಲ, ನಕ್ಕೊಂಡಿರ್ತಾನೆ. ಅವನ್ನ ಕಂಡ್ರೆ ಮಕ್ಕಳಿಗೂ ಇಷ್ಟ, ಹಾಗೆ ಟೀಚರ್ಸ್ಗೆ ಸಹ ಇಷ್ಟ. ಅದರಿಂದ ಅವನಿಗೆ ಒಂದು ಅಡ್ಡೆಸರು, ಚಬ್ಬಿ ಅಂತ. ಸರಿ, ಅವನ ಚಬ್ಬಿ ಅಂತ ಕರೆದು ಅವನು ನಿಜವಾದ ಹೆಸರೇ ಮರ್ತೋಗ್ಬಿಡುತ್ತೆ ಮಕ್ಕಳಿಗೆ, ಯಾಕೆಂದರೆ ಬಳಸಲ್ವಲ್ಲ. ಅದಕ್ಕೆ ಅವನಿಗೆ ಈಗ ಅಲ್ಲಿ ಒಂದಿನ ಅಲ್ಲೂ ಪ್ರೋಗ್ರೆಸ್ ರಿಪೋರ್ಟು ಇವನು ಪ್ರೋಗ್ರೆಸ್ ರಿಪೋರ್ಟ್ ಕೊಡೋ ದಿನ ಶಾಲೆಯಲ್ಲಿ ಬಂದು ಟೀಚರು ಎಲ್ಲರದು ಮಾರ್ಕ್ಸ್ ಅನೌನ್ಸ್ ಮಾಡಿ ರಿಪೋರ್ಟ್ ಕೊಡ್ತಾ ಇರ್ತಾರೆ. ನಮ್ಮ ಚಬ್ಬಿ ಅವನು ಯಾವಾಗಲೂ ಬಿಲೋ ಆವ್ರೇಜು, 30ಕ್ಕಿಂತ ಕೆಳಗೆ 27, 28, 29 ಇಷ್ಟೇ ಬರೋದು. ಆದರೆ ಅವನು ನಡತೆ ಎಲ್ಲರಿಗೂ ಇಷ್ಟ ಆಗಿದ್ದರಿಂದ, ಕ್ಲಾಸ್ ಎಕ್ಸಾಮ್ಸ್ ಆದ್ದರಿಂದ ಅವನಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಮುಂದಿನ ಕ್ಲಾಸ್ಗೆ ಆಗ್ತಾ ಇರ್ತಾರೆ. ಅದು ಪ್ರೀ ಸ್ಕೂಲಿಂದ ಕೂಡ ಇದೇ ನಡ್ಕೊಂಡು ಬಂದಿರೋದು. ಸರಿ, ಇವತ್ತು ಎಲ್ಲರಿಗೂ ಮಾರ್ಕ್ಸ್ ಕೊಟ್ಟ ಮೇಲೆ ಆ್ಯಸ್ ಯೂಶುವಲ್ ನಮ್ಮ ಚಬ್ಬಿ, ಅದೇ ಅಲಿಯಾಸ್ ಜಾನ್, ಅದು ನಮ್ಗೆ ಬರುತ್ತೆ. ಇವನಿಗೇನು, ನನಗೆ 28, 29 ಬರುತ್ತೆ, 35 ಕೊಟ್ಟು ಪಾಸ್ ಮಾಡ್ತಾರೆ ಅಂತ ಖುಷಿಯಾಗಿ ಕೂತಿರ್ತಾನೆ. ಅಲ್ಲಿ ಟೀಚರು ಗಂಭೀರವಾಗಿ ಮಿಸ್ಟರ್ ಜಾನ್, ಎಲ್ಲರೂ ಯಾರಪ್ಪ ಜಾನು ಅಂತ. ಆಮೇಲೆ ಎಲ್ರಿಗೂ ಚಬ್ಬಿ ಹೆಸರು ಜಾನ್ ಅಲ್ವಾ? ಎಸ್, ಯು ಹ್ಯಾವ್ ಸ್ಕೋರ್ಡ್ 68%. ಮಕ್ಕಳೆಲ್ಲ ಒಂದು ನಿಮಿಷ ಸೈಲೆಂಟ್ ಆಗ್ಬಿಡ್ತಾರೆ. ಇವನಿಗೆ, ಜಾನ್ಗೆ, ಅವನಿಗೆ ನಂಬಕ್ಕಾಗಲ್ಲ. ನಾನು ಇಷ್ಟು ಚೆನ್ನಾಗಿ ಬರೆದಿದ್ದೀನ, ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬಿಟ್ನ. ಸರಿ, ಟೀಚರ್ ಏನು ಹೇಳ್ತಾರೆ, ಜಾನ್ ಗುಡ್ ಜಾಬ್, ವೆಲ್ ಡನ್, ಕೀಪ್ ಇಟ್ ಅಪ್ ಅಂತ. ತುಂಬ ಖುಷಿಯಾಗೋಗ್ಬಿಡುತ್ತೆ ಇವನಿಗೆ. ಮಕ್ಕಳೆಲ್ಲ ಜಾನ್ ಗುಡ್ ಜಾಬ್ ಅಂತ ಎಲ್ಲ. ಇವನು ತುಂಬ ಸಂತೋಷ ಆಗುತ್ತೆ. ಮಾರ್ಕ್ಸ್ ಕಾರ್ಡ್ ತಗೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ತುಂಬ ಸಂತೋಷ ಆಗಿದೆಯಲ್ಲ, ಆಗ ಅವನು ಅವ್ರ ತಾಯಿಗೆ ಮಮ್ಮಿ ಅಂತಾನೆ. ಏನು ಅಂತ ಕೇಳ್ತಾರೆ ತಾಯಿ. ಅವರು ನೀರಸವಾಗಿ ಪ್ರತಿಕ್ರಿಯೆ. ಅವ್ರು ಆ್ಯಕ್ಚುಲಿ ನೀಡ್ಲಾಗ್ತಾ ಇರ್ತಾರೆ, ಏನು ಸ್ವೆಟರ್ಗೆ ಎಣಿತಾ ಇರ್ತಾರೆ, ನೀಡ್ಲಿಂಗ್. ಸರಿ, ಇವನು ಟುಡೇ ದೇ ಹ್ಯಾವ್ ಗಿವನ್ ಮಾರ್ಕ್ಸ್ ಕಾರ್ಡ್. ತಾಯಿ ಆ್ಯಸ್ ಯೂಶುವಲ್, ನಮ್ಮ ಮಗ 28, 29 ತೊಗೊಂಡಿದ್ದಾನೆ, 35 ಕೊಟ್ಟಿದ್ದಾರೆ, ವಾಟ್ ಈಸ್ ಗ್ರೇಟ್ ಇನ್ ದಟ್ ಅಂತ. ಇವನು ಹೇಳ್ತಾನೆ, ಮಮ್ಮಿ ಯು ನೋ ವಾಟ್ ಈಸ್ ಮೈ ಮಾರ್ಕ್ಸ್? ತಾಯಿ ಕೇಳಿದ್ರೆ ಎಷ್ಟಪ್ಪ ಅಂತ. 68% ಅಂತಾನೆ. ತಾಯಿ ಹಂಗೆ ನೀಡ್ಲಾಗ್ತಾ ಇರ್ತಾರೆ, ಕೈ ಬಿಟ್ಬಿಡ್ತಾರೆ. ಹುಲ್ಲನ್ನು ದಾರದ ಉಂಡೆ ಹಂಗೆ ಹೋಗ್ಬಿಡುತ್ತೆ. ಮಾರ್ಕ್ಸ್ ಕಾರ್ಡ್ ನೋಡ್ತಾರೆ, ನೋಡ್ಬಿಟ್ಟು ಅವನ್ನ ತಪ್ಕೊಂಡು, ವಾ ಯು ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್, ಗುಡ್ ಜಾಬ್, ಕೀಪ್ ಇಟ್ ಅಪ್ ಅಂತ. ಸೊ ಆವತ್ತಿಂದ ಇವನಲ್ಲಿ ಸುಮಾರು ಬದಲಾವಣೆಗಳು ಕಂಡುಬರುತ್ತೆ. ಸ್ವಲ್ಪ ಈ ಪುಸ್ತಕ ಓದೋದು, ಲೈಬ್ರರಿಯಲ್ಲಿ ಕೂತ್ಕೊಳ್ಳೋದು, ಇದೆಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ಸ್ಕೂಲಲ್ಲಿ ಕೂಡ ಇವನಿಗೆ ಎಲ್ಲ ಜಾನ್ ಅಂದ್ಬಿಟ್ಟು ತುಂಬ ಗೌರವ ಕೊಟ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಸರಿ, ಅದೇ ರೀತಿ ಆಗುತ್ತೆ.
ಆ ವರ್ಷ ಕ್ಲಾಸ್ ಎಕ್ಸಾಮ್ ಫೈನಲ್ ಎಕ್ಸಾಮಲ್ಲಿ ಇವನು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾನೆ. ಓಕೆ, ಅದೇ ರೀತಿ ನೆಕ್ಸ್ಟ್ ಇಯರು ಈ ಸ್ಕೋರ್ಸ್ ವೆಲ್, ಆಮೇಲೆ ಕ್ಲಾಸ್ಗೆ ಟಾಪರ್ ಆಗ್ಬಿಡ್ತಾನೆ. ಅದಕ್ಕೆ ನೆಕ್ಸ್ಟ್ ಇಯರ್ ಕೂಡ ಅದೇ ರೀತಿ ಆಗುತ್ತೆ. ಆಮೇಲೆ ಈ ಬೋರ್ಡ್ ಎಕ್ಸಾಮ್ ಅದರಲ್ಲಿ ಅವನು ಆ ಪ್ರಾವಿನ್ಸ್ 3-4 ಶಾಲೆಗಳಿಗೆ ಇವನೇ ಟಾಪರ್ ಆಗ್ತಾನೆ. ಈ ವಿಷಯ ಸುಮಾರು ಕಡೆ ಅಲ್ಲಿ ಹಬ್ಬುತ್ತೆ. ಜಾನ್ ಅನ್ನೋ ಹುಡುಗ ಆವರೇಜ್ ಸ್ಟೂಡೆಂಟು, ಸಡನ್ನಾಗಿ ಅವನು ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇದ್ದಾನೆ. ಅಂಡ್ ಈ ಟಾಪರ್ದು ಬ್ಯಾಕ್ಗ್ರೌಂಡ್ ಈ ರೀತಿ ಇದೆ ಅಂತ. ಆವಾಗ ಅಲ್ಲಿ ಎಜುಕೇಷನಿಸ್ಟು ರಿಸರ್ಚ್ ಮಾಡೋರು ಇರ್ತಾರೆ. ಅವ್ರಿಗೂ ಏನು ಅಂದರೆ, ಹೌದಾ 5-6 ವರ್ಷ ಏನು ಇಲ್ಲದೆ ಇರೋ ನಿಂಗೆ ಓಕೆ, ಯಾವ ರೀತಿ ಅವನೊಂದು ಬೆಳವಣಿಗೆ ಬಂತು, ಯಾವ ರೀತಿ ಅವನು ಇದಾದ ಅಂತ ಚೆಕ್ ಮಾಡೋಣ ಅಂದ್ಬಿಟ್ಟು ಅವರೆಲ್ಲ ಸ್ಕೂಲಿಗೆ ಬರ್ತಾರೆ. 3 ಜನ ಬಂದ್ಬಿಟ್ಟು ಹಿಂಗೆ ಹೇಳ್ತಾರೆ. ಸ್ಕೂಲವ್ರು ಅದಕ್ಕೇನಂತ ಒಪ್ಕೋತಾರೆ. ಬಟ್ ಈ ಅಮೆರಿಕದಲ್ಲಿ ಇದೊಂದು ಯಾವುದೇ ವಿಷಯದ ಪ್ರತ್ಯಕ್ಷ ಪರಿಮಾಣಿಸಿ ನೋಡುವಂತ ಇರುತ್ತೆ ಅವ್ರದ್ದು, ಅದೊಂದು. ಅದೇ ರೀತಿ ಈಗ ನಮ್ಮಲ್ಲಿ ಸಹ ಅಮೆರಿಕದ ಬಗ್ಗೆ ಕೆಲವರಿಗೆ ಒಳ್ಳೆ ಒಪಿನಿಯನ್ ಇಲ್ಲ, ಸ್ವಲ್ಪ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ನೀವು ಇಂಡಿಯಾದಲ್ಲಿ ಎಷ್ಟು ಅಮೇರಿಕನ್ ಕೌನ್ಸುಲೇಟ್ ಇದೆಯೋ ಅಲ್ಲಿ ಬೆಳಗ್ಗೆ 5:30-6 ಗಂಟೆಗೆ ಹೋಗಿ ನೋಡಿ ಎಷ್ಟು ಜನ ಕ್ಯೂ ನಿಂತಿರ್ತಾರೆ ಅಂತ. ಇವತ್ತು ಚಾನ್ಸ್ ಕೊಟ್ಟರು ಸುಮಾರು ಜನ ಅಮೆರಿಕಕ್ಕೆ ಹೊರಟು ಬಿಡ್ತಾರೆ ನಮ್ಮ ಇಂಡಿಯಾದಿಂದ. ನಾವೊಬ್ಬರೇ ಅಲ್ಲ, ಚೈನಾದವರು ಅಲ್ಲಿ ತುಂಬ ಸ್ಟ್ರಿಕ್ಟು, ನಿಮಗೆ ಗೊತ್ತು, ಯಾವುದೋ ವಿಷಯ ಹೊರಗಡೆ ಬರಲ್ಲ. ಅಲ್ಲೇನಾದರೂ ಚಾನ್ಸ್ ಕೊಟ್ಟರೆ ಹೊರಗಡೆ ಹೋಗ್ಬೋದು ಮುಕ್ತವಾಗಿ ನೀವು. ಅಮೆರಿಕ ಏನು, ಆಸ್ಟ್ರೇಲಿಯಾ, ಅಲ್ಲಿಗೆ 10-15% ಪಾಪ್ಯುಲೇಷನ್ ಹೊರಗಡೆ ಹೋಗ್ಬಿಡ್ತಾರೆ. ಆ ರೀತಿ ಇದೆ. ಸರಿ, ಟು ಕಟ್ ದಿ ಲಾಂಗ್ ಸ್ಟೋರಿ ಸ್ಟಾರ್ಟ್, ಇವರು ರಿಸರ್ಚ್ ಬರ್ತಾರಲ್ಲ, ಈ ಪ್ರೀ ಸ್ಕೂಲಿಂದ ಒಂದು ಪ್ರೋಗ್ರೆಸ್ ರಿಪೋರ್ಟು ತಗೋತಾರೆ. 7 ಇಯರ್ಸ್ ತಗೋತಾರೆ. ತಗೊಂಡು ಒಬ್ಬೊಬ್ಬರೇ ಚೆಕ್ಕು, ಅದು 3 ಜನನೂ ಮಾಡ್ತಾರೆ. ಅಲ್ಲಿ ಬರೀ ಒಬ್ಬರೇ ನೋಡಲ್ಲ, 3 ಜನನೂ ನೋಡ್ತಾರೆ. ಸೊ ಅವನಿಗೆ 68% ಬಂದಿರುತ್ತಲ್ಲ, ಅಲ್ಲಿ ತನಕ ನೋಡ್ತಾರೆ. ಆಮೇಲೆ ಆ ವರ್ಷದ್ದು ನೋಡ್ತಾರೆ. ಫಸ್ಟು ನೋಡಿದವ್ರಿಗೆ ಮುಖ ಆಶ್ಚರ್ಯವಾಗೋಗುತ್ತೆ. ಸರಿ, ಪಕ್ಕದವ್ರಿಗೆ ಕೊಡ್ತಾರೆ, ಅವರು ನೋಡಿ ಆಶ್ಚರ್ಯ ಆಗೋಗುತ್ತೆ. ಫೈನಲಿ ಇನ್ನೊಬ್ರು 3ನೇವ್ರು ಇದ್ದಾರೆ, ಅವ್ರಿಗೂ ಕೊಡ್ತಾರೆ, ಅವರು ನೋಡ್ತಾರೆ, ಆಶ್ಚರ್ಯ ಆಗುತ್ತೆ. ಸೊ 3 ಜನ ಮಾರ್ಕ್ಸ್ ತಿರ್ಗಾ ಟೋಟಲ್ ಹಾಕ್ತಾರೆ. ಮಾರ್ಕ್ಸ್ ಟೋಟಲ್ ಹಾಕಿದಾಗ ರೆಗ್ಯುಲರ್ ಆಗಿ ಅವನಿಗೆ ಏನು ಪರ್ಸೆಂಟೇಜ್ ಬರ್ತಾ ಇತ್ತು, ಜಾನ್ಗೆ ಅಲ್ಲಿ ಅಷ್ಟು ಬಿಗೆ 29 ಮಾರ್ಕೆ ಬಂದಿರುತ್ತೆ. ಇದು ಬೈ ಟ್ಯಾಬ್ಯುಲೇಷನ್ ಮಿಸ್ಟೇಕ್. ಓಕೆ, 28ಕ್ಕೆ ಬದಲು 68 ಹೋಗ್ಬಿಟ್ಟಿರುತ್ತೆ. ಓಕೆ, ಅದು ಕ್ಲಾಸ್ ಎಕ್ಸಾಮ್ ಆದ್ರಿಂದ ಯಾರು ಚೆಕ್ ಮಾಡಿರಲ್ಲ. ಸೊ ನೋಡಿ, ಈ ಒಂದು ಸಣ್ಣ ತಪ್ಪು, ಅಚಾತುರ್ಯನೋ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಆ ಹುಡುಗನ ಜೀವನ ಬದಲಾಯಿಸ್ಬಿಡ್ತು. ಓಕೆ, ನಾನು ಅದಕ್ಕಾಗಿ ನೀವು ಮಾರ್ಕ್ಸ್ ಕಡಿಮೆ ತಗೊಂಡಿರೋರಿಗೆಲ್ಲ ಜಾಸ್ತಿ ಹಾಕ್ಬಿಟ್ಟು ಹಿಂಗೆ ಮಾಡಿ ಅವ್ರು ಬದಲಾಗ್ತಾರೆ ಅಂತಲ್ಲ ನಾನು ಹೇಳೋದು. ಅಲ್ಲ, ಈವನ್ ಕೆಲವು ಸಲ ತಪ್ಪುಗಳು ಸಹ ಒಳ್ಳೇದು ಮಾಡುತ್ತೆ ಅನ್ನೋದಕ್ಕೆ ಇದೊಂದು. ಆದರೆ ಪೇರೆಂಟ್ಸು ಇದನ್ನು ದಯವಿಟ್ಟು ನೋಡಿ ಏನು ತಿಳ್ಕೊಬೇಕು ಅಂದರೆ, ಮಾರ್ಕ್ಸೇ ತುಂಬ ಮುಖ್ಯ ಅಲ್ಲ. ಮಕ್ಕಳಿಗೆ ಪಾಸಿಟಿವ್ ಇದು ಕೊಟ್ಟರೆ ಕೂಡ, ಇಫ್ ಯು ಪ್ಯಾಟ್ ದೆಮ್ ಆನ್ ದ ಬ್ಯಾಕ್, ಡೆಫಿನೆಟ್ಲಿ ಅವರಲ್ಲೂ ಕೆಲವು ಸ್ಟ್ರೆಂತ್ ಇರುತ್ತೆ, ಅದು ಹೊರಗಡೆ ಬರುತ್ತೆ, ಅವ್ರ ಮುಂದೆ ಜೀವನದಲ್ಲಿ ಯಶಸ್ಸು ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋ
ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಬಂಧು ಬಳಗದವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿಯಾಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.